ಧೂಮಪಾನದಿಂದ ಕ್ಯಾನ್ಸರ್ ಮತ್ತು ಸಾವು ಸಂಭವಿಸುತ್ತದೆ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಸ್ಮೋಕಿಂಗ್ ಅಂಡ್ ಡ್ರಿಂಕಿಂಗ್ ಆರ್ ಇಂಜುರಿಯಸ್ ಟು ಹೆಲ್ತ್. ಬೆಂಗಳೂರಿನ ಆಟೋಮೊಬೈಲ್ಸ್ಗಳ ತವರೂರು ಈ ಜೆಸಿ ರೋಡ್. ಈ ಏರಿಯಾ ಸ್ಪೇರ್ ಪಾರ್ಟ್ಸ್ಗಳಿಗೆ ಎಷ್ಟು ಫೇಮಸ್ಸೋ ಇಲ್ಲಿರೋ ಮೆಕ್ಯಾನಿಕ್ಗಳು ಅಷ್ಟೇ ಫೇಮಸ್ಸು. ಆ ಮೆಕ್ಯಾನಿಕ್ಗಳಲ್ಲಿ ಒಬ್ಬ ಈ ರಾಮಣ್ಣ, ಅಲಿಯಾಸ್ ಜಾವಾ ರಾಮಣ್ಣ. ಏರಿಯಾ ಜನರು ರಾಮಣ್ಣಗೆ ಎಷ್ಟು ಮರ್ಯಾದೆ ಕೊಡ್ತಿದ್ರೋ ಅಷ್ಟೇ ಭಯನೂ ಪಡ್ತಿದ್ರು. ಇವರು ರಾಮಣ್ಣನ ಹೆಂಡತಿ ಬೇಬಿ ಅಮ್ಮ, ಒಬ್ಬನೇ ಮಗ ವಿನೋದ. ರಾಮಣ್ಣನ ಗ್ಯಾರೇಜ್ ಅಲ್ಲಿ ಕೆಲಸಕ್ಕಿದ್ದವನೇ ಮಂಜು, ಅಲಿಯಾಸ್ ಬ್ಲ್ಯಾಕ್ ಡ್ರ್ಯಾಗನ್ ಮಂಜು. ಬೇಬಿ ಅಮ್ಮ ತನ್ನ ಮಗನ ಸಾಕದಂಗೆ ಮಂಜುನ್ನು ಸಾಕ್ತಿದ್ಲು. ಆದ್ರೆ ದುಡ್ಡಿನ ಆಸೆಗೋಸ್ಕರ ಅನ್ನ ಹಾಕ್ತಿದ್ದ ಮನೆಗೆ ನಮಕ್ ಹರಾಮ್ ಕೆಲಸ ಮಾಡ್ತಿದ್ದ ಈ ಮಂಜ. ಇವರು ಕಾಂಪ್ರಮೈಸ್ ಆಂಟೋನಿ, ಹಳೆ ರೌಡಿ. ಅಂಡರ್ವರ್ಲ್ಡ್ ನಲ್ಲಿ ನಡೀತಿದ್ದ ಮರ್ಡರ್ಗಳು, ಹೊಡೆದಾಟಗಳಿಗೆ ಸಂಜೆ ಆಗ್ತಿದ್ದಂಗೆ ರಂಜನ್ ಬಾರಲ್ಲಿ ರಾಮಣ್ಣಂಗೆ ಸಾಥ್ ಕೊಡ್ತಿದ್ದವರೇ ಈ ಆಂಟೋನಿ. ಅದೇ ಬಾರಿಗೆ ರಾಮಣ್ಣನ ಶಿಷ್ಯ ಮಂಜುನು ಬರ್ತಿದ್ದ. ಅಣ್ಣ, ನಿಮ್ ಗುರು ಬಂದಿದ್ದಾರೆ. ಗುರು ಗ್ಯಾರೇಜ್ ಅಲ್ಲಿ ಇಲ್ಲಲ್ಲ. ಕರೆಕ್ಟ್ ಆಗಿ ಹೇಳ್ದೆ. ಇವನೇ ಗಿಲಿಗಿಲಿ ಚಂದ್ರ. ನಿಯತ್ತಾಗಿದ್ರೆ ಬರೀ ನಾಯಿ ಬಿಸ್ಕೆಟ್ ಹಾಕ್ತಾರೆ. ಅವನ ಅಕ್ಕನ್ ಬದುಕಲ್ಲಿ ಬೆಣ್ಣೆ ಬಿಸ್ಕೆಟ್ ತಿನ್ಬೇಕು. ನಾನ್ ನಿಂಗೆ ಒಳ್ಳೆ ಸಂಬಳ ಕೊಡಿಸ್ತೀನಿ. ಕೆಲ್ಸ ಬಿಟ್ ಬರ್ಲಾ? ರಾಂಗ್ ರಾಂಗ್ ರಾಂಗ್. ಯಾವುದೇ ಕಾರಣಕ್ಕೂ ಕೆಲಸ ಬಿಡಬಾರ್ದು. ಅಲ್ಲಿಟ್ಕೊಂಡೇ ಈ ವ್ಯವಹಾರ ಮಾಡ್ಬೇಕು. ಗಾಂಜಾನ? ಗಾಂಜಾ ಅಂತ ಕರಿಬೇಡ, ಪಟ್ಲಿ ಪಟ್ಲಿ. ಇದನ್ ಮಾರು. 60 ನಂಗೆ, 40 ನಿಂಗೆ. ನಾಳೆ ಬೆಳಿಗ್ಗೆ ವಿನೋಬ್ ನಗರ ಡಂಪ್ ಯಾರ್ಡ್ ಹತ್ರ ಹೋಗು. ಅಲ್ಲಿ ಮೋಗ್ಲಿ ಅಂತ ಕೂತಿರ್ತಾನೆ. ಗಿಲಿ ಗಿಲಿ ಅನ್ನೋ ರೂಟ್ ಹೇಳ್ತಾನೆ. ನೀನ್ ಕಿಲಾಡಿನೇ ಆಗಿದ್ರೆ ಅದರಲ್ಲಿ 2 kg ಗಾಂಜಾ ಸಿಗುತ್ತೆ. ಎತ್ತಾಕೊಂಬ. ಪಟ್ಟಲಿ ಪಟ್ಟಲಿ, ಈ ಗಿಲ್ಲಿ 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 ಪಟ್ಟಲಿ, ಅಸಲಿ ಅಸಲಿ, ಈ ಗಿಲ್ಲಿ 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 ಪಟ್ಟಲಿ, ನಶೆಯಲ್ಲಿ ವಶ ಮಾಡಿಸೋ ಪಟ್ಟಲಿ, ಮಾತು ಮರೆಸಿ ಗಾನ. ರಾಮಣ್ಣನ ಗ್ಯಾರೇಜ್ ಅಲ್ಲಿ ಕಿಕ್ ಸ್ಟಾರ್ಟ್ ಆದ ವ್ಯವಹಾರ ಕಿಲೋಮೀಟರ್ ಗಟ್ಲೆ ತುಂಬಾ ದೂರ ಹೋಯ್ತು. ಒಂದಿನ ಮಗ ವಿನೋದ ಸತ್ತಿರೋ ವಿಷಯ ಗೊತ್ತಾಗುತ್ತೆ. ಗೋವಾ ಮಾರ್ಕೆಟ್ ಅಲ್ಲಿ ಸಿಗ್ದಿರೋದು ರಾಮಣ್ಣನ್ ಜಾವಾ ಗ್ಯಾರೇಜ್ ಅಲ್ಲಿ ಸಿಗ್ತದಂತೆ. ಭಲೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡಿದ್ಯಾ ಅನ್ಕೊಂತೀನಿ. ಸುಮ್ನಿರಿ ಅಣ್ಣ, ನಿಮ್ಮ ಹತ್ರನೇ ನಾವ್ ತಗೊಂಡ್ ಸೆತ್ತ ಇದ್ದಿದ್ದಲ್ವಾ. ಆಯ್ತು, ಅಲ್ಲೈತ್ ತಗೋ. ನಿಮ್ಮಪ್ಪನ ಹತ್ರ ಹೇಳ್ಬಿಡ್ಬೇಡ. ನಮ್ ತಾಯಣ್ಣಗೂ ಇಲ್ಲ ನಾವು. ಅಲ್ಲೇ ರಾಮಣ್ಣ ಕೆಲಸ ಬಿಟ್ಟು ದಿನ ಕುಡಿಯೋ ಚಟಕ್ ಬಿದ್ದ. ಮನುಷ್ಯ ಕಾಣ ನರಕ ಅಂದ್ರೆ ಇದೆ. ಭೀಮಾ ಮತ್ತೆ ಅಲ್ಲುನ್ನ ಕರ್ಕೊಂಡ್ಬಂದ್ರು. ರಾಮಣ್ಣ, ಈ ಮಕ್ಕಳಿಗೊಂದ್ ಕೆಲ್ಸ ಕೊಡ್ರ ರಾಮಣ್ಣ. ಹೋಗಯ್ಯ, ಒಬ್ಬ ನೆಚ್ಕೊಂಡ್ ಆಯ್ತಲ್ಲ ಮರ್ಯಾದೆ. ಬಂಗಾರದಂತ ಮಗನೇ ಹೋಗ್ಬಿಟ್ಟ ಅವನಿಂದ. ನಮ್ ಪ್ರಿನ್ಸಿಪಲ್ ಅವನೇ ಬೇಡ ಅನ್ಬೇಡ, ಬೇಡ ಅನ್ಬೇಡ ರಾಮಣ್ಣ. ರಾಮಣ್ಣನಿಂದ ಮೆಕ್ಯಾನಿಕ್ ಕೆಲಸ ಕಲ್ತಂತ ಭೀಮಾ ಮತ್ತು ಅಲ್ಲು ಮಗ ಇಲ್ದೇ ಇರೋ ಮನೆಗೆ ಮಕ್ಕಳಾಗಿ ಬೆಳೆದ್ರು. ಗುರು, ಕೆಲ್ಸ ಎಲ್ಲ ಮುಗೀತು, ಏನ್ ಮಾಡೋದು ಇವಾಗ? ಬೋಳಿ ಮಗನೇ, ಇನ್ನೊಂದ್ಸರ್ತಿ ಗುರು ಅಂದ್ರೆ ಬೂಟಲ್ಲಿ ಹೊಡಿತೀನಿ. ಭೀಮಾ ಬೆಳೀತಾ ಹೋದಂಗೆ ಅವನ ಜೊತೆಗೆ ಒಂದು ಗುಂಪು ಬೆಳೀತಾ ಹೋಯ್ತು. ಮಗ, ಮೊನ್ನೆ ರಾಮಣ್ಣಂಗ್ ಡ್ರ್ಯಾಗನ್ ಸರಿಯಾಗಿ ಹೊಡೆಯೋದ ಊಟ ಕಾಲಲ್ಲಿ ಒದ್ಬಿಟ್ಟ. ಇನ್ನೊಂದ್ಸರ್ತಿ ಮುಟ್ಟಿರೋಣ ಹಾಳಾಗೋಗ್ತಿರೋ. ಬಿಡಲ್ಲ ಅಂಕಲ್, ಹೊಡ್ದೇ ಹೊಡಿತೀನಿ. ನೀವ್ ಮಾತ್ರ ಅಡ್ಡ ಬರ್ಬೇಡ್ರಿ. ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್ ಅರ್ರಹ್ಮಾನಿರ್ ರಹೀಮ್ ಮಾಲಿಕಿ ಯೌಮಿದ್ದೀನ್. ಬೆಳೆದ ಮಗನ್ ಕಿತ್ಕೊಂಡ, ಈಗ ಮಾಂಗಲ್ಯ ಕೈ ಹಾಕಿದಾನೆ. ದೇವರು ಅವಳಿಗೆ ವಿಪರೀತ ಅನ್ಯಾಯ ಮಾಡಿ ತುಂಬಾನೇ ನೋವು ಕೊಟ್ಬಿಟ್ಟ. ನಾನು ಹೋದ್ಮೇಲೆ ಅವಳನ್ನ ನೋಡ್ಕೋತೀನಿ ಅಂತ ಮಾತು ಕೊಡು ಭೀಮಾ. ಅವತ್ತಿಂದ ಇವತ್ತಿನವರೆಗೂ ಭೀಮಾ ರಾಮಣ್ಣನ್ ಕೊಟ್ಟ ಮಾತನ್ನ ಉಳಿಸ್ಕೊಂಡೇ ಬಂದಿದ್ದಾನೆ.
ಅನ್ನಕ್ಕಿಲ್ಲ ಭೀಮಾ ಪದ ಭೀಮಾ ಬಿಡವು ಮಾಡೋದೆಲ್ಲ ಕೋಮ ನಿರ್ನಾಮ అమ్మాళ్ళుమ్మా బేబీ అమ్మ ఫీల్స్ ఆటు డమ్మాల్ గిమ్మిల్ డాన్సు ಜಾಲಿ 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 ಎಲ್ಲ ಜಾಲಿ 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 ಹೇಳೋ ಗಂಡು ಯಾಕೋ ಏರಿಯಾ ಹೊರಡ ಬರಕ್ ಮಿಟ್ಟಿಲ್ವಾ? ಕಿಲೋಮೀಟರ್ಗಳ ಗಟ್ಲೆ ಐತೆ ಹೇಳಲು ಜುಟ್ಟು. ನಿಮ್ಮ ಅಪ್ಪನಿಗೆ ನೀನ್ ಹುಟ್ಟಿದ್ರೆ ಏರಿಯಾ ಒಳಗ ಹೆಂಗ್ ಬರ್ತೀಯ ಬಾರ ನೋಡೋಣ. ನೀನು ಬಾ ಅಂದ್ರೆ ನಾನು ಬರ್ತೀನೋ ಇಲ್ವೋ? ಹೆಂಗ ಬರ್ತೀಯ ನೋಡೋಣ ಅಂದ್ರೆ ಮಾತ್ರ ನಿಮ್ಮಮ್ಮನೊಳಗೂ ಬಂದೇ ಬರ್ತೀನಿ. ನೀವೇನ್ ಬರೀ ಕೈಯಲ್ಲಿ ಬಂದ್ ನಿಂತಿದ್ದೀರೇನಾ? ಲಾ ಮರೇ, ನಾವಿನ್ನೊಂದ್ ಏರಿಯಾಗ ಎಂಟ್ರಿ ಕೊಡ್ತೀವಿ ಅಂದ್ರೆ ಎರಡನ್ನ ಬ್ಯಾಕಪ್ ಹಾಕೊಂಡೆ ಕಣೋ ಬರೋದು. ಒಂದು ಟೋಲ್ಸು, ಇನ್ನೊಂದು ತಿಕಾಕೊಬ್ಬ. ಹೇಳೋ ನೋಡ್ರಣ ನನ್ನ ಏರಿಯಾಗ ಬ್ಯಾನರ್ ಕುಯ್ದು ಅಜೀಬ್ ಮಾಡಿದಲ್ದೆ ಹೆಂಗ್ ಮಾತಾಡ್ತಾವನೆ ಕೇಳ್ರಣ ಅವನು. ಬ್ಯಾನರ್ ಕುಯ್ದಿದ್ದಕ್ಕೆ ಭೀಮಾ ಕಾಣಿಸ್ತಾ. ನೆನ್ನೆ ಅವನಿ ನಿಮ್ಮಿಬ್ರನ್ ಕುಯ್ದಿದ್ರೆ ಯಮ ಕಾಣಿಸಿರೋನಲೇ. ಹೌದಾ ಚಿನ್ನ? ಸಿಂಗಲ್ ಆಗಿ ಗುಡಿಯೋ ಒಂಟಿ ಸಲಗ ಕಣನಲ್ಲೇ. ಮುಂದಿನ ತಿಂಗಳು ವರಲಕ್ಷ್ಮಿ ಹಬ್ಬ ಇದೆ. ಲಕ್ಷ್ಮಿ ಕೂರಿಸ್ಬೇಕು ಅನ್ಕೊಂಡಿದೀನಿ. ನನಗೊಂದು ಅಷ್ಟಲಕ್ಷ್ಮಿ ಇರೋ ಬೆಳ್ಳಿ ಚೊಂಬೇಕು. ನೋಡಯ್ಯ, ನಿನಗ್ ಯಾವಾಗ ಏನಾಗುತ್ತೋ ಅಂತ ನನಗ್ ಗೊತ್ತಿಲ್ಲ. ಅದೇನೋ LIC ಬಾಂಡ್ ಅಂತ ಮಾಡ್ತಾರಂತಲ್ಲ, ಚೆನ್ನಾಗಿರೋ ಗಂಡ ಸತ್ರೆ ದುಡ್ಡು ಬರೋ ಅಂತದ್ದು. ಮಕ್ಳಿಗೆ ದುಡ್ಡಾದ್ರೂ ಬರ್ಲಿ, ಅದಾದ್ರೂ ಮಾಡ್ಸು. ಫುಟ್ಪಾತ್ ಅಲ್ಲಿ ಇರೋರು ವಾರಾಂಡಕ್ಕಾರು ಬರ್ತೀವಿ. ನಾಳೆ ಕಳಸ ಬರ್ದೇ ಇರ್ಲಿ, ಆಗ ಮಾಡ್ತೀನಿ. ಗುರು, ಸಂಸಾರದ ವಿಷಯ ಹೇಳಂಗಿಲ್ಲ ಬಿಡಂಗಿಲ್ಲ. ತುಂಬಾ ಸಾಲ ಕಣ. ಅಣ್ಣ, ಸಂಸಾರ ನಡೆಸ್ತಾ ಇದೆಯೋ ಸರ್ಕಾರ ನಡೆಸ್ತಾ ಇದೆಯೋ ದೇವ್ರೊಳಗೆ ನನಗಂತೂ ಗೊತ್ತಿಲ್ಲಪ್ಪ. ಬರ್ತೀನಿ ಇರು. 1-2 ತಿಂಗಳಲ್ಲಿ ನಿನ್ ಸಾಲ ತೀರಿಸ್ಬಿಡ್ತೀನಿ ಗುರು. ಲವ್, ನನಗೇನ್ ಸಾಲ ವಾಪಸ್ ಕೊಡ್ಬೇಡ ನೀನು. ಆ ದುಡ್ಡಲ್ಲಿ ಮಕ್ಳಿಗೆ ಏನಾರ ತಂದ್ಕೊಡು. ಎಷ್ಟು ಬೇಕಾದ್ರೆ ಸಂಪಾದನೆ ಮಾಡ್ಕೊಡ್ತೀನಿ. ಬರ್ತೀನಿ ಕಣ. ಅಣ್ಣ ಕಣೋ ನಿನ್ನ, ನನ್ನ ಮಗನೇ. ಬರ್ತೀನಿ. ಹೋಗ್ಬಾ. ನಾ 30 ಹಾಕ್ತ್ಯಾ? ಹಾಕೋ 30 ಹಾಕೋ. ನನ್ನ ಹೆಂಡತಿ ಬೈತಾಳೆ. ಆಯ್ತು. ನನ್ನ ಮಕ್ಕಳ 3 ನಿಮಿಷ ತೆವಲಿಗೆ 100 ವರ್ಷ ಬದುಕು ಬಾಳ್ಬೇಕಾದವಳು ಬದುಕನ್ನ ಬಲಿ ತಗೊಂಡ್ಬಿಟ್ರಲ್ಲೋ. ಏನ್ರಿ ಮಾಡ್ತೀರಾ? ಕರಡಿ 4 ಕೂದ್ಲು ಉದ್ರೋದ್ರೆ ಏನಾಗಲ್ಲ ಸರ್. ಕೆಲಸ ಹೋಗುತ್ತೆ ರೀ. ರಾಜೀನಾಮೆ ಕೊಡ್ತೀನಿ ಸರ್. ತಗೊಳ್ಳಿ, ಮಾತಾಡಿ. Come on. You gotta wait tonight. Come on. This night is getting high. Come on. Let's rock, baby, get me. ಏನೋ ನಿನ್ ಹೆಸರು? ಮೇಡಮ್ ಶುಂಠಿ. ಎಷ್ಟೋ ಕೆಜಿಗೆ? ಕೇಳ್ರಿ, ಜಜ್ಜಿ ತಲೆ ಮಾಂಸಕ್ ಹಾಕೋಣ. ಏನ್ ಮಾಡ್ಕೊಂಡಿದ್ಯಾ? ಮೇಡಮ್ ಊದ್ಕಡ್ಡಿ ಬಿಸ್ನೆಸ್. ಊದ್ಕಡ್ಡಿನ ಬಾಳೆಹಣ್ಣಿಗೆ ಸಿಗಿಸ್ದಂಗೆ ಬಿದ್ರ ಕಡ್ಡಿ ಸಿಗಿಸ್ಬಿಡ್ತೀನಿ, ಹುಷಾರು. ಮೇಡಮ್, ಡ್ರಾಗನ್ ತಮ್ಮ. ಯಾವನವನು ಡ್ರ್ಯಾಗನು? ಏನ್ ಬೆಂಕಿನ ಬಾಯಲ್ಲಿ ಬಿಡ್ತಾನ, ತಿಗದಲ್ಲಿ ಬಿಡ್ತಾನ? ಭೀಮಾ ಅಂದ್ರೆ ನೀನೆ. ಹೌದು ಮೇಡಮ್. ಗಾಡಿಗಳಿಗಿಂತ ಹೆಚ್ಚಾಗಿ ನಿನ್ ಹೆಸರೇ ಓಡಾಡ್ತಿದೆ. ಅವಳ ವಿಷಯ ಒಂದು ಬಿಟ್ಟು ಬೇರೆ ಏನು ಬೇಕಾದ್ರೂ ಹೇಳು, ಕೇಳ್ತೀನಿ. ಇಲ್ಲ ಕೇಳು, ಮಾಡ್ತೀನಿ. ಜಿರ್ಲೆಗೆದ್ರೆ ಹೆಂಗ್ಸಣ ಅವಳು? ಹೆಂಗಸು ಅಂತ ನೀನಂತ್ಯ. ತಲೆ ಕೆಟ್ರೆ ಅವಳು ಹೆಂಗಸೇ ಅಲ್ಲ. ಹಂಗೋ ಯಾವನಾದ್ರೂ ತಲೆ ಕೆಡಿಸಿದ್ರೆ ಅವ್ನು ಗಂಡಸೇ ಅಲ್ಲ. ಒಂದು ಸಣ್ಣ ಎನ್ಕ್ವೈರಿ ಅಂತೆ, ತಪ್ಪೆದಾರಿ ಹೇಳಿದಾನೆ, ಬಿಟ್ಟು ಕಳಿಸ್ತಾರೆ. ನೀನು ಸ್ಟೇಷನ್ ಹತ್ರ ಮಾತ್ರ ಹೋಗ್ಬೇಡ, ಪಕ್ಷದ ಮರ್ಯಾದೆ ಹೋಗುತ್ತೆ. ಭೀಮಾ, ಜಮಾನದಿಂದ ನಿನ್ ಜಾವಾ ಗ್ಯಾರೇಜ್ ಏನಿಗೆ ಫೇಮಸ್ ಅಂತ ಎಲ್ಲರಿಗೂ ಗೊತ್ತು. ಗಾಂಜಾ ಹುಟ್ಟಿದ್ದು ಅಲ್ಲಿ ತಾನೆ? ಆ ಕಳಂಕ ಅಳಿಸ್ಬೇಕು ಅಂತಾನೆ ತುಂಬಾ ವರ್ಷದಿಂದ ಕಾಯ್ತಾ ಇದ್ದೀನಿ ಮೇಡಮ್. ಆದ್ರೆ ಅದನ್ನ ಉಡ್ಸಿ ಬೆಳೆಸಿದ ಬೋಳಿ ಮಕ್ಳು ಯಾರು ಅಂತ ನಮ್ಗೇನೆ ಚೆನ್ನಾಗಿ ಡಿಪಾರ್ಟ್ಮೆಂಟ್ ಅವ್ರಿಗೆ ಗೊತ್ತಿರ್ಬೇಕಲ್ಲ ಮೇಡಮ್. ನೋಡು ಭೀಮಾ, ಇಲ್ಲಿವರೆಗೂ ಯಾವನ್ ಏನ್ ಮಾಡಿದಾನೆ ನನಗ್ ಬೇಕಾಗಿಲ್ಲ. ಈಗ ಬಂದಿರೋದು ನಾನು. ಅದೇನೋ ಕಳಂಕ ತೊಳಿತೀನಿ ಅಂದ್ಯಲ್ಲ, ಅದನ್ ತೊಳಿ ಹೋಗು. ಗಾಂಜಾ ವಿಷಯದಲ್ಲಿ ಯಾವನೇ ಸಿಗ್ಲಿ ಒದ್ದಳ್ಕೊಂಬ. ನನ್ನ ಮಂಜಣ್ಣನು ಜುಟ್ಟು ಅನ್ಕೊಂಡ್ಬಿಟ್ಟವನ ಭೀಮಾ. ನಾವು ಮಚ್ಚಿಡ್ಕೊಂಡು ಮರಿ ಹುಡ್ಕೋರಲ್ಲ, ಮಚ್ಚು ಮರಿ 2 ಹಿಡ್ಕೊಂಡು ಅರ್ಕೆ ತೀರ್ಸೋರು. ಒಬ್ಬೊಬ್ಬನ್ನು ತೀರಿಸ್ತೀವಿ. ಈ ಸಲಿ ಏನಾದ್ರೂ ಬ್ಲಾಕ್ ಡ್ರಾಗನ್ ಎಂಟ್ರಿ ಆದ್ರೆ ಕತೆ ಆಮೇಲೆ ಇರೋದು. ಡ್ರಾಗನ್ ಮಂಜು ಮಾಲ್ ಬೇಕು ಡ್ರಾಗನ್.
ತಪ್ಪಬೇಕು ಬಿಡಿ ಬಾಸ್. ಎಷ್ಟು ಬೇಕು? ಇನ್ನೊಂದ್ ಮಾಲ್ ಐತೆ, ಪಕ್ಕಾ ಮೆಡಿಸಿನ್ ಮಾಲು, ಅಂಜಲಿ ಅಂತ. ಒಂದ್ಸಲಿ ಹೊಡೆದ್ರೆ ಜಾಲಿ, ಇನ್ನೊಂದ್ಸಲಿ ಹೊಡೆದ್ರೆ ಶ್ರದ್ಧಾಂಜಲಿ. ಹಂಗಂದ್ರೆ ನೀನೇ ಹೊಡೆದ್ಬಿಡು ಮಚ್ಚ. ಆದ್ಮೇಲೆ ಮತ್ತ್ಯಾಕೋ ಲೇಟು? ನಡೆಯಲೇ ಬಾಸ್ಟರ್ಡ್. ಏಯ್, ಯಾರ್ ಮನೆಗ್ ಬರ್ತಾ ಇದೆಯಾ ಅಂತ ಗೊತ್ತಾ? ಯಾವನೇ ಅವಳನ್ನ ಒಳಗ್ ಬಿಟ್ಟಿದ್ದು? ಯಾರಿಗೆ ಅವಳು ಅಂತಿದ್ಯಾ? ನಾಲ್ಗೆ ಕತ್ತರಿಸ್ಬಿಡ್ತೀನಿ, ಹುಷಾರು. ಬರಲ್ಲ ಅಂದ್ರೆ ಬಟ್ಟೆ ಬಿಚ್ಚ ಹೊಡೆದು ಹೇಳ್ಕೊಂಡು ಹೋಗ್ತೀನಿ. ಸೈಲೆಂಟ್ ಆಗಿ ನೀನೇ ಬರ್ತೀಯಾ ಅಥವಾ ಮೀಡಿಯಾ ಮುಂದೆ ಶೋ ಮಾಡ್ಕೊಂಡ್ ಬರ್ತೀಯಾ? ಯೋಚನೆ ಮಾಡು. ಮೇಲೆ ಕೈ ಇಟ್ರೆ ಗೊತ್ತಾಗುತ್ತೆ ಈ ಡ್ರ್ಯಾಗನ್ ಏನು ಅಂತ. ನಾನ್ ಮೊದ್ಲೇ ಹೇಳಿದ್ದೆ ತಾನೇ ಆ ಪೊಲೀಸ್ ಗಿರಿಜಾ ಸರಿ ಇಲ್ಲ ಅಂತ. ನಿನ್ ಮೇಲೆ ಅಟ್ಯಾಕ್ ಮಾಡಿದವ್ರು ಯಾರು ಅಂತ ಗೊತ್ತಿದ್ರು ನಿನ್ ಕೈಲೇ ಕಂಪ್ಲೇಂಟ್ ಕೊಡ್ಸವಳೆ. ನಮ್ಮನ್ ಪೊಲೀಸ್ನವ್ರ ಯೋಗ್ಯತೆನೇ ಇಷ್ಟು. ಏನ ಓವರ್ ಎಮೋಷನಲ್ ಆಗ್ಬಿಟ್ಟವ್ ನಮ್ಮ ಅಣ್ಣ. ಲೇ, ಆ ಹುಡುಗರು ಡ್ರಗ್ಸ್ ಯಾರು ತಗೋತಾರೆ, ಗಾಂಜಾನಾದ್ರೂ ಸೇರ್ತಾರೆ, ಅದನ್ನ ಕಟ್ಕೊಂಡು ನಿಂಗೇನು? ಲೇ ಗೂಬೆ ನನ್ ಮಗನೇ, ಇವತ್ತಿನ ಮಕ್ಕಳು ಬೆಂಕಿ ಪಟ್ಟಣದಲ್ಲಿರೋ ಕಡ್ಡಿ ತರ ಒಂದ್ ಅಂಟ್ಕೊಂಡು ಉಳಿದ್ರೆ ಇಡೀ ಪಟ್ಟಣೆ ಬಗ್ ಅಂತ ಅಂಟ್ಕೊಂಡು ಉಳಿಯತ್ತಲ್ಲ. ನಾಳೆ ದಿವಸ ನಿನ್ನ 2 ಹೆಣ್ಮಕ್ಳು ಕೂಡ 2 ಕಡ್ಡಿ ಆಗ್ಬೋದು, ಹುಷಾರು. ಟಿಕಾ ಮುಚ್ಕೊಂಡಿರಲ್ಲ, ನಿಂಗೆ ಯಾಕೋ ಇದೆಲ್ಲ ನನ್ ಮಾತ್ ಕೇಳಲ್ಲ. ಟಿಕಾ ಮುಚ್ಕೊಂಡು ಹೋಗೋ, ನಕ್ಕೊಂಡು ಕಪಾಳ ಕೊಡಿತೀನಿ ಬೋಳಿ ಮಗನೇ. ಹೋಗ ಟಿಕಾ ಮುಚ್ಕೊಂಡ್ಲ, ನಿನ್ ಸಂಸಾರ ನೆಟ್ಟಿಗೆ ನನ್ ಕಥೆ ಹೇಳಕ್ ಬಂದಿದ್ಯಾ? ಹೊಡಿತೀಯ ನೀನು? ಹೋಗ ಮುಚ್ಕೊಂಡ್ಲ. ಹೊಡಿತೀಯಪ್ಪ? ಹೌದಪ್ಪ, ನನ್ ಸಂಸಾರ ಸರಿ ಇಲ್ಲ. ಒದ್ರಕಳಲ್ಲ, ಅವಳು ಸರಿ ಇಲ್ಲ. ನನಗಿರೋದು ಯಾರು ಹೇಳು? ಆ 2 ಮಕ್ಕಳು, ನೀನು. ನನ್ ಜೀವ ಕಣಲೇ. ನಾವ್ ಎಣ್ಣೆ ಸರಿ ಸೇರ್ಸ್ಕೊಂಡು ಸರಿ ಇರಲ್ಲ ಹೇಳ್ತಾ ಇದೀನಿ ಪುನೀತ. ಏಯ್, ನಿನ್ಗೆ ಹೇಳ್ತಾರ ಸೇರ್ಸ್ಬೇಡ ನಿನ್ನ. ಏನಾಯ್ತು ಅಣ್ಣ? ಯಾಕೋ ಹಂಗೋಗ್ತಿದ್ದಾನೆ? ಏನಾಯ್ತು? ಏನೋ ಆಯ್ತು? ಆಯ್ತು, ನಿಂದೇನ್ ಕತೆ? ಕೂತ್ಕೊಳ್ಳೋ. ಅಲ್ಲ, ನಿಂದೇನ್ ಕತೆ ಹೇಳು. ಏನಾಯ್ತು ಗೊತ್ತಾ ಇವತ್ತು? ಏಯ್, ತಮ್ಮನ್ ಕೊಡ್ಬೇಕಾದ್ರೆ ಗೊತ್ತಾಗಿಲ್ದಿನೋ ನಿನ್ಗೆ? ಸ್ವಲ್ಪ ಯಾಮಾರಿದ್ರೆ ನನ್ ತಮ್ಮ ಜೈಲ್ ಪಾಲಾಗಿರೋನು. ತಗೋ ತಗೋ ತಗೊಂಡೋ, ಕೊಡು ದುಡ್ಡ. ಚಿಕ್ಕಪ್ಪ ಬಂದ್ರು. ನಿನ್ ಕೈ ಮುಗಿತೀನಿ ಕಣೆ, ಸುಮ್ನೆ ಕೂತ್ಕೊಳ್ಳೆ. ಥ್ಯಾಂಕ್ ಯು. ಸಮಾಧಾನ ಆಯ್ತಾ? ಅವನೇನ್ ಧರ್ಮ ಕೊಟ್ಟಿದ್ದಾನ? ನೀವು ದುಡ್ದು ದುಡ್ಡಲ್ವೇನ್ರಿ? ಸುಮ್ನೆ ಇರೋ, ನಿಂಗ್ ನಸಾತಾನೆ ಬೇಕು. ಬನ್ರೋ ಸೊಪ್ಸದ ಮಕ್ಳ, ಬನ್ರಿ ಮಕ್ಳ. ಇವತ್ ಬುಲೆಟ್ ಟ್ರೈನ್ ಹಚ್ತೀನಿ ರೀ ನಿಮ್ಗೆ. ಸೌಂಡು ಇಲ್ಲ, ಹೊಗೆನೂ ಇಲ್ಲ. ನನ್ ಮೇಲೂ ಯಾರೋ ಡಿಪಾರ್ಟ್ಮೆಂಟ್ ಅವ್ರಿಗೆ ಹಾಕೊಟ್ಬಿಟ್ಟಿದ್ರು. 2 ಚೀತಾ, 4 ಹೊಯ್ಸಳ, ಸೈರನ್ ಬರೋಂತ 2 ಬೊಲೆರೋ ತಗೊಂಡ್ 2 ಗಂಟೆ ರಾತ್ರಿಗೆ ಬಂದ್ ಮನೆ ರೈಡ್ ಮಾಡೇ ಬಿಟ್ರು. ಶೀಟ್ ಮನೆ ಹೀಟ್ ಆಗೋವರೆಗೂ ಏನ್ ಜಪ್ತಿ ಹೊಡೆದಿದ್ದು. ಏನ್ ಸಿಕ್ತೇಳು? ಏನ್ ಸಿಕ್ತು ಗುರು? ನನ್ ಶಾಟ ಸಿಕ್ತಲ್ಲೇ. ಏಯ್ ಮಚ್ಚೆ, ಎಲ್ಲಾರ್ಗೊಂದ್ ಶಾಟ್ ಹಾಕೋ. ಏಯ್, ನಾನ್ ತಪ್ಪು ಮಾಡಿದೀನಿ ಅನ್ನೋ ಪಶ್ಚಾತ್ತಾಪನೇ ಇಲ್ವಲ್ಲೋ ನಿನಗೆ? ಇಲ್ಲ. ಯಾಕೆ? ನಾನು ಜನಗಳ ಮಧ್ಯೆ ಇರೋನಲ್ಲ, ಹೆಣಗಳ ಮಧ್ಯೆ ಇರೋನು. ಏನ್ ನಿನಗ್ ಭಯನೇ ಆಗಲ್ವಾ? ನೀನ್ ನನ್ ಹೊಡಿತೀಯ ಅಂತ ಗೊತ್ತಾದ್ಮೇಲೂ ಭಯ ಯಾಕೆ ಪಡ್ಲಿ ಡಾರ್ಲಿಂಗ್? ಹೋಗ್ಲಿ, ಎಷ್ಟೊತ್ತು ಹೊಡಿತೀಯ ಅಂತಾದ್ರೂ ಹೇಳು, ಒಂದೇ ಒಂದ್ ಶಾಟ್ ಹಾಕೊಂತೀನಿ. ಬದ್ಲಾಗ್ಬೇಕು, ಬದುಕ್ಬೇಕು ಅಂತ ಯೋಚನೆನೇ ಇಲ್ವೇನೋ ನಿನಗೆ? ಒಂದ್ ಅವಕಾಶ ಕೊಡ್ತೀಯಾ? ಏನ್ ಹೇಳು? ನನ್ ಮದ್ವೆ ಆಯ್ತೀಯಾ? ನಾನಂದ್ರೆ ನಿನ್ಗೆ ಅಷ್ಟೊಂದು ಇಷ್ಟನೇನೋ? तेरे लिए मेरे जान दे दूंगा मेरी जान. ಇನ್ಸ್ಪೆಕ್ಟರ್ ಬಾ. ಇದನ್ನ ಅಧಿಕಾರ ಅಂತಾರೆ. ಇದೆಲ್ಲ ನಿಮ್ಗೆ ಜನ ಕೊಟ್ಟಿರೋ ಭಿಕ್ಷೆ ಸರ್. ನಮಗೆ ನಾವೇ ತಗೊಂಡಿರೋ ದೀಕ್ಷೆ. ನಿಮ್ದು 5 ವರ್ಷ, ನಮ್ದು 35 ವರ್ಷ ಅಷ್ಟೇ ಸರ್ ವ್ಯತ್ಯಾಸ. ಇಂತ ಕಾಕಿ ಡೌಗಳನ್ನ ಬೆಜ್ಜಾನ್ ನೋಡ್ಬಿಟ್ಟಿದೀವಿ. ಈಗ ತಾನೇ ಬೇಲ್ ಮೇಲೆ ಹೊರಗ್ ಬಂದಿದ್ಯಾ. ಕೇಸ್ ಇನ್ನೂ ಮುಗ್ದಿಲ್ಲ. ಜಾಸ್ತಿ ಮಾತಾಡಿದ್ರೆ ತಿಕ್ಕದ ಮೇಲೆ ಒದ್ ಒಳಗ್ ಹಾಕ.
ಏನೇ ನಿನ್ನ ಅಕ್ಕನ್ ಅಣ್ಣ ತಮ್ಮನೆಲ್ಲ ಹಾಕೊಂಡ್ಬಂದ್ಬಿಟ್ಟಿದ್ಯಾ? ಏಯ್ ನಮ್ ಹುಡುಗಿ ಅವಳು ಆಗಾಳ ಪಾರ್ವಾಳ ಸಾಕು ಯೋಗ್ತೇ ಇಲ್ಲ ಗಿಣಿ ಸಾಕ್ತ್ಯಾ? ಸರ್ ನಿಮ್ ದುಡ್ಡು ತಗೊಳ್ಳಿ ಸರ್, ಅವ್ಳು ಬಿಟ್ಬಿಡಿ ಸರ್. ಅವ್ಳ ಮನೇಲಿ ಮದುವೆ ಮಾಡ್ಬೇಕು ಅನ್ಕೊಂಡಿದ್ದಾರೆ ಸರ್, ಬಿಟ್ಬಿಡಿ ಸರ್. ಅವನಮ್ಮ ನಾವು ಪಡಕ್ಕಾಗಂಗ ನಮ್ಮ ಚುಚ್ಚುಲ ಅಳಬಾರ್ದು, ಹೇಳೋ ಮಾತಿನ ಕೇಳು, ಅಳಬಾರ್ದು ಪುಟ್ಟ, ಅಳ್ಬೇಡ ಕಣೋ. ಹೇಳು, ಈ ಕಡೆ ತಿರುಗು, ಅಳ್ಬೇಡ. ಈಗಾಗ್ಲೇ ಅವನು 4 ರಿಂದ 5 ಜನರನ್ನ ಕೊಲೆ ಮಾಡಿ ಸಿಕ್ಕಾಕೊಂಡಿದ್ದಾನೆ. ಸೊ ಅವನನ್ನ ಕಸ್ಟಡಿಗೆ ತಗೊಂಡಿದ್ದೀರಾ ನೀವು? ಅವನ್ಗೆ ಎಷ್ಟು ವರ್ಷ ಜೈಲ್ ಶಿಕ್ಷೆ ಆಗ್ಬೋದು ಅಂತ ಹೇಳ್ತೀರಾ? ಇವನ್ ಹೋದ್ರೇನ್ರಿ, ಅವ್ನ್ ರಿಲೀಸ್ ಆಗ್ತಾವನೆ ನೋಡಿ. ರಾತ್ರಿ ಹಗಲು ನಿದ್ರೆ ಇಲ್ಲ ನಮಗೆ. ಯಾರ್ ಸರ್ ಅವನು? ಇನ್ನು ಭಯಂಕರವಾಗಿ ಕೊಲೆ ಮಾಡಿರುವಂತ ಅಪರಾಧಿ ಇವತ್ತು ಜೈಲಿಂದ ಬಿಡುಗಡೆ ಆಗ್ತಿದ್ದಾನೆ. ಕೇಳಿ ಮಕ್ಕಳ ಕಳಿಸುತ್ತಾನೆ ಸಾವಿನೂರಿಗೆ ಕೊಟ್ಟು ವೀಸಾ